ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಉದ್ಯದಾದಿತ್ಯ ಸಂಕಾಶಂ ಪೀತವಾಸ ಸಮಚ್ಯುತಂ ಶಂಖಚಕ್ರ ಗದಾಪಾಣಿಂ ಧ್ಯಾಯೇತ ಲಕ್ಷ್ಮೀಪತಿಂ ಹರಿಂ. ಓಂ ಶ್ರೀ ನಾರಾಯಣಾಯ ನಮಃ. ಆತ್ಮೀಯರೇ, ಇಂದು 1ನೇ ತಾರೀಕು 7ನೇ ತಿಂಗಳು 2026ನೇ ಇಸ್ವಿ, ವಾರ ಬುಧವಾರವಾಗಿದೆ. ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗಳ ಸ್ಥಿತಿ ಏನಿದೆ ಹಾಗೂ 12 ರಾಶಿಯವರ ಫಲಾಫಲಗಳು ಏನಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ಆಗಿರತಕ್ಕಂಥದ್ದು. ವಾರ ಬುಧವಾರ. ಈ ದಿವಸ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ ಇದೆ. ಬೆಳಗ್ಗೆ 6:10 ಮಾತ್ರ ಇತ್ತು. ಈಗಾಗಲೇ ಉತ್ತರಾಷಾಢ ನಕ್ಷತ್ರ ಆರಂಭವಾಗಿದೆ. ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿ ಚಂದ್ರ ಇದ್ದಾನೆ ಧನು ರಾಶಿಯಲ್ಲಿ. ಈ ದಿವಸದ ಯೋಗವನ್ನು ನಾವು ನೋಡುವಾಗ ಐಂದ್ರನಾಮ ಯೋಗ, ತೈತಲ ಕರಣ ಇದೆ ಇಂದಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿರ್ತಕ್ಕಂಥದ್ದು ತ್ರಿದಿನ ಸ್ಪ್ರಕ್, ಅಂದ್ರೆ ದ್ವಿತೀಯ ತಿಥಿ ಇವತ್ತು ಸಂಪೂರ್ಣವಾಗಿದೆ. ನಾಳೆಗೂ ಇದೆ, ನಿನ್ನೆಯೂ ಸ್ವಲ್ಪ ಇತ್ತು, ಆದ್ದರಿಂದ 3 ದಿವಸ ಅದು ಸ್ಪರ್ಶವಾಗಿದೆ, ಆದ್ದರಿಂದ ತ್ರಿದಿನ ಸ್ಪ್ರಕ. ರೇವತಿ ನಕ್ಷತ್ರದ 2ನೇ ಪಾದಕ್ಕೆ ಶನಿಯ ಪ್ರವೇಶ ಇವತ್ತಿನ ದಿವಸ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಾರ್ಥ ಗಮನ ಹರಿಸೋಣ. ಮೊದಲು ಭಚಕ್ರದ ವಿಶೇಷತೆ ಏನು ಹೇಳುವಂತಹದ್ದನ್ನು ನೋಡೋಣ. ಇಂದಿನ ದಿವಸ ಭಚಕ್ರದಲ್ಲಿ ನಾವು ನೋಡುವಾಗ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ. ವೃಷಭ ರಾಶಿಯಲ್ಲಿ ಎಂದಿನಂತೆ ಕುಜ, ಮಿಥುನ ರಾಶಿಯಲ್ಲಿ ರವಿ, ಕರ್ಕಾಟಕ ರಾಶಿಯಲ್ಲಿ ಬುಧ ಶುಕ್ರ ಗುರು, ಸಿಂಹ ರಾಶಿಯಲ್ಲಿ ಕೇತು, ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ತುಲಾ ವೃಶ್ಚಿಕ 2 ಶೂನ್ಯ ರಾಶಿ, ಧನು ರಾಶಿಯಲ್ಲಿ ಚಂದ್ರನು ಉತ್ತರಾಷಾಢ ನಕ್ಷತ್ರ 1ನೇ ಪಾದದಲ್ಲಿದ್ದಾನೆ, ಮಕರ ಶೂನ್ಯ, ಕುಂಭ ರಾಶಿಯಲ್ಲಿ ಎಂದಿನಂತೆ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹಸ್ಥಿತಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಯಾವ ರೀತಿಯಲ್ಲಿ? ಮೊದಲು ಮೇಷರಾಶಿ. ಮೇಷರಾಶಿಗೆ ಅಧಿಪತಿ ಅಂಗಾರಕ, ತಲೆಗೆ ಅಧಿಪತಿಯಾಗಿರತಕ್ಕಂಥವನು. ಅಂಗಾರಕನು ದ್ವಿತೀಯ ಸ್ಥಾನದಲ್ಲಿ ಕಂಠಭಾಗಕ್ಕೆ ಹೋಗಿ ನಿಂತಿದ್ದಾನೆ, ಮುಖದ ಭಾಗಕ್ಕೆ ಹೋಗಿ ನಿಂತಿದ್ದಾನೆ. ಅಂದ್ರೆ ಮುಖದಲ್ಲಿ ಕಲೆ ಎದ್ದು ಕಾಣಿಸ್ತದೆ, ಆರೋಗ್ಯ ಹಾನಿ ಅಂತ. ಬಾಧಾಸ್ಥಾನದಲ್ಲಿ ರಾಹು ಇದ್ದದ್ರಿಂದ ಸ್ವಲ್ಪ ಬಾಧೆ ದೇಹಕ್ಕೆ, ಸೊಂಟ ನೋವು, ಬೆನ್ನು ನೋವು, ಕತ್ತು ನೋವು ಇತ್ಯಾದಿಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಲಾಭಾಧಿಪತಿ ವ್ಯಯಸ್ಥಾನಕ್ಕೆ ಬಂದದ್ರಿಂದ ವಿಪರೀತ ಖರ್ಚು, ವೈದ್ಯರಿಗೆ ಕೊಟ್ಟು ಖರ್ಚು, ಅಥವಾ ಪೂಜಾ ಪುನಸ್ಕಾರಗಳಿಗೆ ಖರ್ಚು, ಅಥವಾ ಕೊಡುವವರಿಗೆ ಕೊಟ್ಟು ಖರ್ಚು, ಸಾಲ ತೀರಿಸುವುದಕ್ಕಾಗಿ ಖರ್ಚು ಇತ್ಯಾದಿ ಖರ್ಚು. ಪರಿಹಾರಕ್ಕಾಗಿ ಶನಿ ಮಹಾತ್ಮನ ಶನಿ ಸ್ತೋತ್ರವನ್ನ ಪಠನ ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟ ನಿವಾರಣೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ, ಆರೋಗ್ಯದಲ್ಲಿ ವೃದ್ಧಿಯಾಗ್ತದೆ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರುತ್ತದೆ. ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವಾಗ ನಿಮ್ಮ ಎಲ್ಲ ಕಷ್ಟವೂ ಮಾಯವಾಗಿ ಹೋಗ್ತದೆ. ಈಗ ವೃಷಭ ರಾಶಿ ನೋಡಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಅಂಗಾರಕನಿದ್ದಾನೆ, ಸಪ್ತಮಾಧಿಪತಿ ವ್ಯಯಾಧಿಪತಿ. ಅವನು ತಲೆಯ ಭಾಗದ ಅಧಿಪತಿ ಹಾಗೂ ಗುಪ್ತಾಂಗದ ಅಧಿಪತಿಯಾಗಿರತಕ್ಕಂಥವನು ನಿಮ್ಮ ರಾಶಿಗೆ ಬಂದಿದ್ದಾನೆ. ಅಂದಾಗ ನಿಮ್ಮ ರಾಶಿಯವರಿಗೆ ಗುಪ್ತಾಂಗದಲ್ಲಿ ತೊಂದರೆ, ಕೆಲವರಿಗೆ ಗುದ ಪ್ರದೇಶದಲ್ಲಿ ತೊಂದರೆ ಆಗ್ತದೆ, ಕೆಲವರಿಗೆ ಮೂತ್ರಾಂಗದಲ್ಲಿ ತೊಂದರೆಯಾಗುವಂತಹ ಸಾಧ್ಯತೆ ಇದೆ, ಕೆಲವರಿಗಂತೂ ತಲೆ ಬೇನೆ, ವಿಪರೀತ ತಲೆ ಬೇನೆ, ಮುಖದಲ್ಲಿ ಎದ್ದು ಕಾಣಿಸ್ತದೆ, ಏನೋ ತಲೆ ಭಾಗ ಭಾರವಾಗಿದೆ ಹೇಳುವಂತಹದ್ದು. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರ ತೃತೀಯ ಭಾವದಲ್ಲಿದ್ದರಿಂದ ಸ್ವಲ್ಪ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೂ ಸಹಿತವಾಗಿ ತಲೆಬೇನಿಯನ್ನು ತರ್ತೀರಿ, ತಲೆಬೇನಿಯನ್ನು ಕೊಡ್ತೀರಿ. ಅಂದರೆ ಮೊಬೈಲ್ ಇದೆ, ಈಗ ಫೋನ್ ಮಾಡಿ ಹೇಳೋದು ತಲೆಬೇನೆ ಏನು ಮಾಡಬೇಕಾಯ್ತು, ತಲೆಬೇನೆ ಏನು ಮಾಡಬೇಕಾಯ್ತು. ಒಟ್ಟಾರೆ ಇವತ್ತಿನ ದಿವಸ ಬೇನೆಯ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದೇನು? ವೈದ್ಯರ ಸಲಹೆ, ಜೊತೆಯಲ್ಲಿ ಔಷಧೋಪಚಾರಗಳು, ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ. ಯಾಕೆಂದರೆ ನಿತ್ಯ ಆನಂದಕರಿ ಅವಳು ಅನ್ನಪೂರ್ಣೇಶ್ವರಿಯ ಪ್ರಾರ್ಥನೆ. ಜೊತೆಯಲ್ಲಿ 6ರ ಸಂಖ್ಯೆಯ ಬಳಕೆ, ಆರೋಗ್ಯಕ್ಕಾಗಿ. ಬಿಳಿ ಬಣ್ಣದ ವಸ್ತ್ರಗಳು ಹಿತಕ್ಕಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಸೂರ್ಯನಿದ್ದಾನೆ. ಅವನು ತೃತೀಯಾಧಿಪತಿ ಆಗಿರತಕ್ಕಂಥವನು, ಸಹೋದರಾಧಿಪತಿ ನಿಮ್ಮ ರಾಶಿಯಲ್ಲಿ. ಅಂದರೆ ಸಹೋದರರು, ನಿಮ್ಮ ಸಹೋದರೆಲ್ಲೋ ರಾಜಕಾರಣದಲ್ಲಿದ್ದಾರೆ ಅಂತ ಕಾಣುತ್ತೆ. ಅವರು ಇವತ್ತಿನ ದಿವಸ ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇದೆ. ರಾಜಕೀಯದವರ ಸಂಪರ್ಕ, ತೊಳಲಾಟ, ಹೊಡೆದಾಟ, ಬಡದಾಟ, ಕಿತ್ತಾಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ. ಹಾಗೊಂದು ಧನಸ್ಥಾನದಲ್ಲಿ 3 ಶುಭಗ್ರಹಗಳು ಇದ್ದದ್ದರಿಂದ ಇವತ್ತಿನ ದಿವಸ 3 ದಾರಿಯಲ್ಲಿ 3 ರೀತಿಯಲ್ಲಿ ಕೈಗೆ ಹಣ ಬಂದು ಸೇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. 3 ಜನರು ನಿಮಗೆ ಒಳ್ಳೆಯದನ್ನು ಬಯಸ್ತಾರೆ. ವಿಷ್ಣು ಸಹಸ್ರನಾಮ ಓದಿ, 5ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಆಗ್ನೇಯ ದಿಕ್ಕು ನಿಮಗಾಗಿ, ಹಸಿರು ಬಣ್ಣದ ವಸ್ತ್ರಗಳು ನಿಮ್ಮ ಹಿತಕ್ಕಾಗಿ.
ಈಗ ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ 3 ಶುಭ ಗ್ರಹಗಳು. ಒಳ್ಳೆಯದಲ್ವೇ? 3 ಭಾಗದಿಂದ ನಿಮಗೆ ಯಶಸ್ಸುಂಟಾಗುವಂತಹ ಸಾಧ್ಯತೆ, ತ್ರಿವಳಿ ದೋಷಗಳು ನಿವಾರಣೆಯಾಗುವಂತಹ ಸಾಧ್ಯತೆ, ತ್ರಿಗ್ರಹ ಯೋಗದಿಂದ ಸಾಕಷ್ಟು ಅನುಕೂಲವಾಗುವಂತಹ ಸಾಧ್ಯತೆ, ವಾಹನ ಇಲ್ಲದವರಿಗೆ ವಾಹನ ಯೋಗ ಅಥವಾ ವಿಶೇಷವಾದಂತಹ ವಿಮಾನದಲ್ಲಿ ಪ್ರಯಾಣ ಮಾಡುವ ಯೋಗ. ಇವತ್ತಿನ ದಿವಸ ಪ್ರಯಾಣಕ್ಕೆ ವಿಮಾನವನ್ನು ಬಳಸ್ಕೊಳ್ತೀರಿ ಅಥವಾ ವಿಮಾನದಲ್ಲಿ ನೀವು ಹೋಗುವಂತಹ ಸಂದರ್ಭ. ಜೊತೆಯಲ್ಲಿ ಅಲಂಕಾರಯುತರಾಗಿರುವಂತಹ ಸಂದರ್ಭ. ಬೆಳಗಿನ ಸಾಯಂಕಾಲ ಒಳ್ಳೆಯ ಅಲಂಕಾರ ಮಾಡ್ಕೊಂಡಿರ್ತೀರಿ. ಒಳ್ಳೆಯವರ ಜೊತೆಯಲ್ಲಿ ಇವತ್ತಿನ ದಿವಸ ಮಾತುಕತೆ ನಡೀತದೆ. ಯಾವುದಾದ್ರೂ ಒಳ್ಳೆಯ ಮಾತುಕತೆ, ಮಂಗಲ ಕಾರ್ಯದ ಮಾತುಕತೆಯೂ ಆಗ್ಬೋದು. ಹೀಗಾಗಿ ಮಾಡ್ಕೊಳ್ಳಿ, ಅದರಿಂದ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ರಂಧ್ರರಾಹುವಿನ ದೋಷ, ಎಂದೋ ಸರ್ಪಕ್ಕೆ ತೊಂದರೆಯನ್ನು ಕೊಟ್ಟಿದ್ದೀರಿ, ಇಂದು ಅದರ ದೋಷವನ್ನು ಅನುಭವಿಸ್ತೀರಿ. ಗಂಟಲ ಮೇಲೆ ಕಂಠ ಹಿಡ್ಕೊಂಡ್ಬಿಟ್ಟಿದೆ ಅಥವಾ ದಂದಶೂಕ, ಹಲ್ಲಿನಲ್ಲಿ ನೋವು, ದಂದಶೂಕ ಅಂತ ಹೆಸರು. ದಂದಶೂಕ ಅನ್ನುವಂಥ ಒಂದು ಸರ್ಪ, ಅದು ಹಲ್ಲು ನೋವನ್ನು ತರ್ತದೆ ಅಂತೆ. ಇದೆಲ್ಲ ದೋಷ ನಿವಾರಣೆಗೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೈರಿ ವಿನಾಶನಂ. ಶರೀರಕ್ಕೆ ಆಗಿರುವಂತಹ ದೋಷಗಳೆಲ್ಲ ಪರಿಹಾರವಾಗಲಿ ಅಂತ ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳಿದ್ದಾವೆ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಪೂರ್ವ ದಿಕ್ಕು ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ವ್ಯವಹರಿಸಿ ಆರೋಗ್ಯ ವೃದ್ಧಿಗಾಗಿ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸಿ ಶುಭವಾಗುತ್ತೆ ದುರ್ಗಾ ಪರಮೇಶ್ವರಿ ಅನುಗ್ರಹದಿಂದ. ಈಗ ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಲಾಭಭಾವದಲ್ಲಿದ್ದದ್ದರಿಂದ ಒಳ್ಳೆಯ ಲಾಭ ಉಂಟಾಗುವಂತಹ ಸಾಧ್ಯತೆ. ನೀವು ಔಷಧದ ಅಂಗಡಿಯನ್ನು ಇಟ್ಕೊಂಡಿದ್ದೀರಿ, ಕ್ಲಿನಿಕ್ ಆಗಿರ್ಬೋದು ಅಥವಾ ಮೆಡಿಕಲ್ ಸ್ಟೋರ್ ಆಗಿರ್ಬೋದು. ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ. ಕೆಲವು ವೈದ್ಯರು ಕ್ಲಿನಿಕನ್ನು ಇಟ್ಕೊಂಡಿರ್ತೀರಿ, ಭರ್ಪೂರು ಸಾಕಷ್ಟು ಜನರು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಹೀಗಾಗಿ ಹೊರಗೆ ನೋಡ್ತೀರಿ, ಇಲ್ಲ ಔಷಧ ಕೊಡ್ತೀರಿ, ಎಷ್ಟೊತ್ತಿಗೆ ಮುಗೀತದೆಯಪ್ಪ ಹೇಳುವಂತಹ ಭಾವನೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾನಸಿಕವಾಗಿ ಇವತ್ತಿನ ದಿವಸ ಹಿಂಸೆ ದೂರವಾಗ್ತದೆ. ಹಣಕಾಸಿನ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಜಯವನ್ನು ಸಾಧಿಸ್ತೀರಿ. ಋಣಭಾರವನ್ನು ಕಡಿಮೆ ಮಾಡ್ಕೊಳ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು ಸಿಂಹರಾಶಿಯವರು. ಪರಿಹಾರಕ್ಕೆ ಶಿವನ ಅನುಗ್ರಹ ಬೇಕು. ಜೊತೆಯಲ್ಲಿ 1 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಹಿತವನ್ನು ತಂದಾವು. ಜೊತೆಯಲ್ಲಿ ದಕ್ಷಿಣ ಪೂರ್ವ ದಿಕ್ಕುಗಳೆಲ್ಲ ನಿಮಗೆ ಅನುಕೂಲಕ್ಕಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಗುಳಿಕೋದಯ, ಶನಿ ದೃಷ್ಟಿ ಬೇರೆ, ಪಿತೃದೋಷ ಉಂಟಾಗುವಂತಹ ಸಾಧ್ಯತೆ. ಇವತ್ತು ಸ್ವಪ್ನ ಕಂಡಿರ್ಬೋದು, ನೀವು ನಿಮ್ಮ ಗತಿಸಿ ಹೋದಂತಹ ತಂದೆ ತಾಯಿಗಳಾಗಿರಲಿ ಅಥವಾ ನಿಮ್ಮ ಹಿರಿಯರು ಯಾರೋ ಸ್ವಪ್ನದಲ್ಲಿ ಕಂಡಿರುವ ಸಾಧ್ಯತೆ ಇರತಕ್ಕಂಥದ್ದು. ಅಥವಾ ಕಾಣಲಿಲ್ಲ ಅಂತಂದರೆ ಕಾಗೆಗಳು ನಿಮಗೆ ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ. ಮನೆ ಹೊರಭಾಗದಲ್ಲಿ ಕರ 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 ಗುಡ್ತಾ ಇರ್ತವೆ ಕಾಗೆಗಳು, ಅದರಿಂದ ನಿಮಗೆ ಸೂಚನೆ ಉಂಟಾಗುವಂತಹ ಸಾಧ್ಯತೆ. ಮನೆಯಲ್ಲೂ ಸಹಿತವಾಗಿ ನಕಾರಾತ್ಮಕ ಶಕ್ತಿಗಳು ಗೋಚರಿಸುವಂತಹ ಸಾಧ್ಯತೆ. ಒಟ್ಟಾರೆ ನಿಮಗೆ ಇವತ್ತಿನ ದಿವಸ ಸಮಾಧಾನ ಇರೋದಿಲ್ಲ, ಮಂದ ಬುದ್ಧಿ ಉಂಟಾಗ್ತದೆ, ಮರೆತು ಹೋಗ್ತದೆ, ಅಥವಾ ನೀವು ಯಾರು ಹೇಳಿದ್ದನ್ನು ಮರೆತು ಬಿಡ್ತೀರಿ. ಅದರಿಂದ ನಿಮಗೆ ಸಾಕಷ್ಟು ನೋವು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಂದನ ಮಗನಾದ ಮಾಂದಿಯು ನಿಮ್ಮ ರಾಶಿಯಲ್ಲಿ ಇದ್ದದ್ದರಿಂದ ಪರಿಹಾರಕ್ಕೆ ಭಗವದ್ಗೀತಾ ದಾನ ಅಥವಾ ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆಯ 11ನೇ ಅಧ್ಯಾಯದ 36ನೇ ಶ್ಲೋಕವನ್ನು ಪಠಿಸಿ. ಆಗ ನಿಮಗಿರತಕ್ಕಂತಹ ದೋಷಗಳು ದೂರವಾಗುವಂತಹ ಲಕ್ಷಣ ಇದೆ. ಪರಿಹಾರವನ್ನು ಕಂಡುಕೊಳ್ಳಿ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಉತ್ತರ ದಿಕ್ಕು, ಇವೆಲ್ಲ ನಿಮಗಾಗಿ ಮಾಡಿಕೊಳ್ಳಿ, ಶುಭವಾಗುತ್ತೆ ಮಹಾವಿಷ್ಣುವಿನ ಅನುಗ್ರಹದಿಂದ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ಸ್ವಲ್ಪ ಮಾಂಗಲ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗಂತೂ ಮಂಗಲ ಕಾರ್ಯವನ್ನು ಮಾಡಬೇಕು ಹೇಳುವಂತಹ ಭಾವನೆ ಮನೆಯಲ್ಲಿ ಇದ್ದೇ ಇರ್ತದೆ. ಇವತ್ತಿನ ದಿವಸ ಮಂಗಲ ಕಾರ್ಯವನ್ನು ಹಮ್ಮಿಕೊಳ್ಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ಗುರು ಇದ್ದಾನೆ. ಕರ್ಮವೃದ್ಧಿ, ಆರೋಗ್ಯ ಸಿದ್ಧಿ, ವ್ಯಾಪಾರ ವೃದ್ಧಿ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಯಾರಿಗೆ? ತುಲಾರಾಶಿಯವರಿಗೆ. ನಿಮ್ಮ ರಾಶಿಯಿಂದ 4ನೇ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಶನಿ ಮಹಾತ್ಮನು 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲಿದ್ದದ್ದರಿಂದ ಕಾಲಿನಲ್ಲಿ ರೋಗ, ನವೆ, ಏನೋ ಕಾಲನ್ನು ಹೊಸ್ಕೊಳ್ತೀರಿ, ತಿಕ್ಕೊಳ್ತೀರಿ, ನವೆಯಿಂದ ಸಾಕಷ್ಟು ತೊಂದರೆ ಅನುಭವಿಸ್ತೀರಿ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನೇಶ್ವರನಿಗೆ ಏನಾದರೂ ಪರಿಹಾರ ಮಾಡಿಕೊಳ್ಳಿ. ಶನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು
ವೀಳ್ಯದೆಲೆ ಹಾರ ಹಾಕಬಹುದು, ಅಥವಾ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡಿಸಬಹುದು, ಅಥವಾ ಎಳ್ಳಿನಿಂದಲೇ ಅರ್ಚನೆಯನ್ನು ಮಾಡಿಸ್ಬೋದು, ಅಥವಾ ಎಳ್ಳುಂಡೆ ಮಾಡಿ ನೈವೇದ್ಯವನ್ನು ಮಾಡಿಸ್ಬೋದು. ಇವೆಲ್ಲ ಶನಿದೇವನ ಅನುಗ್ರಹಕ್ಕಾಗಿ ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು 6 ನಿಮ್ಮ ಸಂಖ್ಯೆ, ಬಿಳಿ ಬಣ್ಣದ ವಸ್ತ್ರಗಳು, ಅನ್ನಪೂರ್ಣೇಶ್ವರಿಯ ಅನುಗ್ರಹ ಇವೆಲ್ಲ ನಿಮಗೆ ಹಿತವಾಗಿರ್ತದೆ, ಶುಭವಾಗುತ್ತೆ, ಮಾಡಿಕೊಳ್ಳಿ. ಈಗ ವೃಶ್ಚಿಕ ರಾಶಿಯವರಿಗೆ ಭಾಗ್ಯೋದಯ ಒಳ್ಳೆಯದಲ್ವಾ? ನಿಮ್ಮ ರಾಶಿಯಾಧಿಪತಿಯ ದೃಷ್ಟಿ ಇದೆ. ಆದರೆ ವೈವಾಹಿಕ ಜೀವನಕ್ಕೆ ಸ್ವಲ್ಪ ಕಷ್ಟ ಕೊಟ್ಟಾನು, 7ನೇ ಮನೆಯಲ್ಲಿ ಕುಜ ಇದ್ದದರಿಂದ ಪಂಚಮಶನಿಯ ಕಾಟ ಇದೆ. ಆದರೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಬುಧ, ಗುರು, ಶುಕ್ರ 3 ಶುಭಗ್ರಹಗಳು ನಿಮಗೆ ಯಶಸ್ಸನ್ನು, ಕೀರ್ತಿಯನ್ನು, ಅಭಿವೃದ್ಧಿಯನ್ನು, ನೆಮ್ಮದಿಯನ್ನು ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು ಇವತ್ತಿನ ದಿವಸ. ಸಜ್ಜನರ ಸಹವಾಸ, ಬಂಧು ಮಿತ್ರರ ಆಗಮನ, ಮನೆಯಲ್ಲಿ ಸಡಗರದ ಸಂಭ್ರಮ, ಮನೆಯಲ್ಲಿ ವಿಶೇಷ ಭೋಜನ ಕೂಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ಸೇವೆ. ಯಾಕೆಂದರೆ ನಿಮ್ಮ ರಾಶಿ ಅಧಿಪತಿ ಅವನು 7ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾನೆ, ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಆದ್ದರಿಂದ ಸುಬ್ರಹ್ಮಣ್ಯನಿಗೆ ಏನಾದರೂ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯನಿಗೆ ಸುಟ್ಟೇವು ಅಂದರೆ ಭಾಳ ಪ್ರಿಯ. ಸುಟ್ಟೇವು ಅಂದರೆ ಅಪೋಪ. ಬಾಳೆಹಣ್ಣನ್ನು ತುಂಡು ಮಾಡಿ ಅದನ್ನು ಗೋಧಿ ಹಿಟ್ಟು ಬೆಲ್ಲವನ್ನು ಸೇರಿಸಿದಂಥ ಕಜ್ಜಾಯವನ್ನು ತುಪ್ಪದಲ್ಲಿ ಬಿಟ್ಟು ಅದನ್ನು ನೈವೇದ್ಯ ಮಾಡುವಾಗ ಅಪೋಪ ನೈವೇದ್ಯವಾಗ್ತದೆ. ಅದನ್ನು ಮಾಡುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ. 9 ನಿಮ್ಮ ಸಂಖ್ಯೆ, ಕೆಂಪು ಬಣ್ಣದ ವಸ್ತ್ರಗಳು ಅಥವಾ ಕೆಂಪು ರೇಖೆ, ಕೆಂಪು ಚಿತ್ರ ಇರುವಂತಹ ವಸ್ತ್ರಗಳು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಮಾಡ್ಕೊಳ್ಳಿ, ಶುಭವಾಗುತ್ತೆ ವೃಶ್ಚಿಕ ರಾಶಿಯವರು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿದ್ದಾನೆ, 8ನೇ ಮನೆಯಲ್ಲಿದ್ದಾನೆ. 7ನೇ ಮನೆಯಲ್ಲಿ ರವಿ ಇದ್ದಾನೆ. 7ನೇ ಮನೆಯಲ್ಲಿ ರವಿ ಇದ್ದಾಗ ಸಾಧಾರಣವಾಗಿ ದಾಂಪತ್ಯದಲ್ಲಿ ವಿರಸವನ್ನು ತರ್ತಾನೆ. ನಿಮ್ಮ ರಾಶಿಯಲ್ಲಿ ಚಂದ್ರ ಇದ್ದಾನೆ. ಒಂದು ಪರಿವರ್ತನಾ ಯೋಗ ಇದೆ ಇವತ್ತಿನ ದಿವಸ. ಏನೋ ಒಂದು ಪರಿವರ್ತನೆ ಮಾಡ್ಕೊಳ್ಳಿಕ್ಕಿದ್ದೀರಿ, ಹೊಲವನ್ನಾಗಿರ್ಬೋದು, ಅಥವಾ ವಾಹನವನ್ನಾಗಿರ್ಬೋದು, ಅಥವಾ ನಿಮ್ಮ ಸೈಟ್ ಆಗಿರ್ಬೋದು, ಅಥವಾ ಮನೆಯನ್ನಾಗಿರ್ಬೋದು. ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ಒಂದು ಸಂದರ್ಭ, ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸನ್ನು ಕಾಣುವಂತಹ ಸಂದರ್ಭ. ಎಲ್ಲ ಶುಭಗ್ರಹಗಳೆಲ್ಲ ಅಷ್ಟಮಕ್ಕೆ ಹೋಗ್ಬಿಟ್ಟಿದ್ದಾವೆ. ಹೀಗಾಗಿ ಕೆಲವರಿಗೆ ದುಃಖವೂ ಉಂಟಾಗ್ತದೆ, ಕೆಲವರಿಗೂ ಶಾಪ ಭೀತಿ ಇರ್ತದೆ. ಹಿಂದಿನವರ ಶಾಪಗಳೆಲ್ಲ ನಿಮಗೆ ತಾಗುವಂತಹ ಸಾಧ್ಯತೆ ಧನುರಾಶಿಯವರಿಗೆ. 4ನೇ ಮನೆಯಲ್ಲಿ ಶನಿ ಬೇರೆ ಇದ್ದಾನೆ, ವಾಹನ ಕಂಟಕ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಚಂಡಿಕಾ ಪಾರಾಯಣ ಮಾಡಿಕೊಳ್ಳಿ, ಅಥವಾ ಚಂಡಿಕಾ ಹೋಮವನ್ನು ಮಾಡಿಸಿ. ಆಗ ನಿಮ್ಮ ಎಲ್ಲ ದೋಷಗಳು ಪರಿಹಾರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಹಳದಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತವಾಗಿರ್ತದೆ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ಕಾರ್ಯಸಿದ್ಧಿ ಆಗ್ತದೆ. ಗುರುರಾಯರ ಸೇವೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿರ್ತಕ್ಕಂತಹ ಗ್ರಹಗಳು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದ್ದರಿಂದ ಮಂಗಲ ಕಾರ್ಯಕ್ಕೆ ಅನುಕೂಲ. ಏನಾದ್ರು ಮದುವೆ ಮುಂಜಿ ಇತ್ಯಾದಿಗಳನ್ನು ಮಾಡ್ಕೊಳ್ಬೇಕು ಅಂದರೆ ಈಗ ಒಳ್ಳೆಯ ಸಕಾಲವಾಗಿರ್ತಕ್ಕಂಥದ್ದು. 7ನೇ ಮನೆಯಲ್ಲಿರ್ತಕ್ಕಂತಹ ಗುರು ಹಂಸ ಯೋಗವನ್ನು ಕೊಡ್ತಾನೆ, ದಂಪತಿಗಳಿಗೆ ಅನುಗ್ರಹವನ್ನು ಮಾಡ್ತಾನೆ, ಆಶ್ರಯವನ್ನು ಕೊಡ್ತಾನೆ ಗುರು. ದೈವ ಅನುಕೂಲ ಚೆನ್ನಾಗಿದೆ ನೋಡಿ. 4ನೇ ಮನೆಯ ಅಧಿಪತಿ ಪಂಚಮ ಸ್ಥಾನದಲ್ಲಿದ್ದ ಮಕ್ಕಳಿಗೆ ಸ್ವಲ್ಪ ತೊಂದರೆ. ಏನಾದ್ರು ವಿದೇಶದಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಅವರಿಗೆ ಸ್ವಲ್ಪ ತಲೆಗೆ ಸಂಬಂಧಪಟ್ಟಂತಹ ಗಾಯಗಳು ಅಥವಾ ತಲೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಯೋಚನೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತದೆ ಮಕರ ರಾಶಿಯವರು ಪರಿಹಾರಕ್ಕಾಗಿ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಪಂಚಮದಲ್ಲಿರ್ತಕ್ಕಂತಹ ಕುಜನಿಗೆ, ಅರ್ಥಾತ್ ಬಾಧಾಧಿಪತಿ ಅವನಿಗೆ ಏನಾದರೂ ಪರಿಹಾರ ಮಾಡ್ಕೊಳ್ಳಿ. ಒಂದು ಕುಜ ಶಾಂತಿ ಮಾಡಿ, ಸ್ವಲ್ಪ ತೊಗರೆ ಕಾಳನ್ನು ದಾನ ಮಾಡಿ, ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಕುಕ್ಕೆ ಸುಬ್ರಹ್ಮಣ್ಯವ, ಘಾಟಿ ಸುಬ್ರಹ್ಮಣ್ಯವ, ಅಥವಾ ಮುಗ್ವಾ ಸುಬ್ರಹ್ಮಣ್ಯವ, ಈ ಸುಬ್ರಹ್ಮಣ್ಯ ತ್ರಯ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಹೋಗಿ ಬನ್ನಿ, ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ನೆಮ್ಮದಿ ಕಾಣುವಂತಹ ಒಂದು ಸುಯೋಗ. 8 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಬಣ್ಣ ಅನುಕೂಲ, ಉತ್ತರ ದಿಕ್ಕಿನ ವ್ಯವಹಾರ, ಶನೇಶ್ವರನ ಆರಾಧನೆ ಇವೆಲ್ಲ ಹಿತವಾಗಿರ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿದ್ದರಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಯಾರ ಹತ್ರ ಸ್ವಲ್ಪ ಹಣ ಕೇಳಿರ್ತೀರಿ, ಅವ್ರು ಇವತ್ತು ಕೊಡ್ತೇನೆ ಅಂತ ಹೇಳಿರ್ತಾರೆ, ಇವತ್ತು ಕೈ ಎತ್ತಿ ಬಿಡ್ತಾರೆ. ನಾಳೆ ಕೊಡ್ತೇನೆ ಅಂತ ಹೇಳ್ತಾರೆ, ನಾಳೆಗೂ ಆಗಲ್ಲ, ನಾಳಿದ್ದು ಕೊಡ್ತೇನೆ ಅಂತ ಹೇಳ್ತಾರೆ. ಒಟ್ಟಾರೆ ಒಂದು 2-3 ದಿವಸ ನಿಮ್ಮನ್ನು ಆಟ ಆಡಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಧನ ನಷ್ಟ, ಅನಿರೀಕ್ಷಿತವಾಗಿ ಧನ ನಷ್ಟ ಆಗುವಂತಹ ಸಾಧ್ಯತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಇದೆ ಇವತ್ತಿನ ದಿವಸ ಕುಂಭರಾಶಿಯವರಿಗೆ.
ನೋಡಿ, ನಿಮ್ಮ ರಾಶಿಯ ಅಂದ 4ನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ. 4ನೇ ಮನೆ ಅಂದರೆ ಪಾತಾಳ ಸ್ಥಾನ, ಅಲ್ಲಿ ಕುಜ ಇದ್ದಾನೆ ಅಂತಂದರೆ ಕುಜನಿಂದ ತೊಂದರೆ ಆಗ್ತದೆ. ಯಾರು ಕುಜನರು ಏನಾದರೂ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮಗೆ 4ನೇ ಮನೆಯಲ್ಲಿ ವಾಹನಕ್ಕೇನಾದರೂ ಅಪಘಾತ ಅಥವಾ ಅಪಘಾತ ಭಯ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕುಜ ಶಾಂತಿ ಮಾಡ್ಕೊಳ್ಳಿ. ಕಾಲಭೈರವನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಸಾಧ್ಯವಾದರೆ ಕಾಲಭೈರವನ ಸನ್ನಿಧಾನಕ್ಕೆ ಹೋಗೋನ್ನು ಪೂಜೆ ಕೊಟ್ಟು ಬನ್ನಿ. ಆಗ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಸುಖ ಶಾಂತಿ ನೆಮ್ಮದಿ. ಅದಕ್ಕೂ ಜಾಸ್ತಿಯಾಗಿ ಏನಾದರೂ ತೊಂದರೆ ಇದೆ ಅಂದರೆ ಕೇರಳದ ಭಗವತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅವರ ಅನುಗ್ರಹವನ್ನು ಪಡ್ಕೊಳ್ಳೋದ್ರಿಂದ ಕಷ್ಟ ನಿವಾರಣೆ ಆಗ್ತದೆ. 8 ನಿಮ್ಮ ಸಂಖ್ಯೆ, ಕಪ್ಪು ಬಿಳಿ ಬಣ್ಣ ಅಥವಾ ಹಸಿರು ಬಣ್ಣವೂ ಆಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರ, ಶನೀಶ್ವರ ಆಂಜನೇಯರ ಪೂಜೆ ಮಾಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನು ಇರುವುದರಿಂದ ಕೈ ಕಾಲಿನಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಕಾಲುಗಳೆಲ್ಲ ನವೆ ಆಗ್ತದೆ, ಕೈಗಳಲ್ಲೆಲ್ಲ ತೊರಕೆ ಉಂಟಾಗುವಂತಹ ಸಾಧ್ಯತೆ. ಮನಸ್ಸಿಗೆ ಏನೋ ದುಗುಡ, ಯಾರಿಂದಲೋ ಇವತ್ತಿನ ದಿವಸ ನಮಗೆ ತೊಂದರೆ ಇದೆಯೇನೋ ಹೇಳುವಂಥ ಭಾವನೆ. ಮಲಗಿದರೆ ದುಸ್ವಪ್ನ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಗುರು ಪಂಚಮ ಸ್ಥಾನದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದದನ್ನು ಮಕ್ಕಳಿಗೆ ಅನುಕೂಲ, ಮಕ್ಕಳು ನೆಮ್ಮದಿಯಲ್ಲಿ ಇರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಕ್ಕಳಿಂದ ಯಶೋವೃದ್ಧಿ, ಮಕ್ಕಳ ಕೀರ್ತಿ ಇತ್ಯಾದಿಗಳನ್ನು ನೋಡುವಂಥ ಒಂದು ಸೌಭಾಗ್ಯ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಆಂಜನೇಯನ ಸೇವೆ ಮಾಡಿ. ಸಾಧ್ಯವಾದರೆ ಸಿಂಧೂರವನ್ನು ಆಂಜನೇಯಗೆ ಸಮರ್ಪಣೆ ಮಾಡಿ. ಆಗ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. ಜೊತೆಯಲ್ಲಿ ಸಮುದ್ರದಲ್ಲಿ ನದಿಯಲ್ಲಿ ಇರತಕ್ಕಂತಹ ಮತ್ಸ್ಯಗಳಿಗೆ, ಮೀನುಗಳಿಗೆ ಏನಾದರೂ ಮಂಡಕ್ಕಿ ಕಡಲೆಪುರಿ ಹಾಕಿ, ಆಗ ನಿಮಗಿರ್ತಕ್ಕಂತಹ ದೋಷಗಳು ಪರಿಹಾರವಾಗ್ತದೆ, ಶುಭ ಉಂಟಾಗ್ತದೆ ಮೀನರಾಶಿಯವರಿಗೆ. ಒಟ್ಟಾರೆ 12 ರಾಶಿಯವರು ಇವತ್ತಿನ ಸಕಲ ಸಂಕಷ್ಟವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಾರಾಯಣನ ಸೇವೆಯನ್ನು ಮಾಡುವುದರಿಂದ, ರಾಮದೇವರಿಗೆ ತುಳಸಿ ಮಾಲೆಯನ್ನು ಹಾಕುವುದರಿಂದ ಅಥವಾ ತುಳಸಿಯಿಂದ ಅರ್ಚನೆಯನ್ನು ಮಾಡಿಸುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ 12 ರಾಶಿಯವರಿಗೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಇವತ್ತಿನ ದಿವಸ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ, ನಂಬರ್ ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ, ಶುಭವಸ್ತು.